ಪುತ್ತೂರಲ್ಲಿ ಒಂದು ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಸೊ AICC ಅವರು ಡೇಟು ಕೊಡ್ಲಿ ಬಿಡ್ಲಿ, ನಾನಂತೂ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ. AICC ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ನಂದು 6 ವರ್ಷ ಆಗ್ತದೆ. ಅದರ ನೆನಪಿನಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ಗಳನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಯಾವ ಶಂಕುಸ್ಥಾಪನೆಗೆ? ಅದಕ್ಕೂ ಇದಕ್ಕೆ ಅಂದ್ರೆ ಕಾಂಗ್ರೆಸ್ ನೀನ್ ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರ, ಯಾರು ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡೂ ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡೂ ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮ್ಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅವೆಲ್ಲ ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಅಸೂಯೆಯಾಗಿರ್ತದಲ್ಲ. ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆಲ್ಲ ಕಟ್ಲಿ, ಕಾಂಗ್ರೆಸ್ ಕಚೇರಿ ಕಟ್ಲಿ, ಯಾರು ಬೇಕು ಅವರೆಲ್ಲ ಮಾತಾಡೋದಿಲ್ಲ. ಫ್ರೀಯಾಗಿ ಜಾಗಗಳೆಲ್ಲ ಕೊಡ್ಲಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ, ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಈಗ ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿಯವ್ರು ರಿಯಾಕ್ಟ್ ಮಾಡ್ಬೇಕು. ನಡೀರಿ. ಪುತ್ತೂರಲ್ಲಿ ಒಂದು ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಸೊ AICC ಅವರು ಡೇಟು ಕೊಡ್ಲಿ ಬಿಡ್ಲಿ, ನಾನಂತೂ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ. AICC ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ನಂದು 6 ವರ್ಷ ಆಗ್ತದೆ. ಅದರ ನೆನಪಿನಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ಗಳನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಯಾವ ಶಂಕುಸ್ಥಾಪನೆಗೆ? ಅದಕ್ಕೂ ಇದಕ್ಕೆ ಅಂದ್ರೆ ಕಾಂಗ್ರೆಸ್ ನೀನ್ ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರ, ಯಾರು ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡೂ ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡೂ ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮ್ಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅವೆಲ್ಲ ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಅಸೂಯೆಯಾಗಿರ್ತದಲ್ಲ. ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆಲ್ಲ ಕಟ್ಲಿ, ಕಾಂಗ್ರೆಸ್ ಕಚೇರಿ ಕಟ್ಲಿ, ಯಾರು ಬೇಕು ಅವರೆಲ್ಲ ಮಾತಾಡೋದಿಲ್ಲ. ಫ್ರೀಯಾಗಿ ಜಾಗಗಳೆಲ್ಲ ಕೊಡ್ಲಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ.
ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀರಾ. ಅವ್ರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಎತ್ತಿಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ. ಈಗ ಬಸವರಾಜ್ ಚಿತ್ರರಂಗ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಈಗ ನಾನು ನೋಡಿ, ಸಿಎಂ ಎಲ್ಲ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿಯವ್ರು ರಿಯಾಕ್ಟ್ ಮಾಡ್ಬೇಕು. ನಡೀರಿ. ಪುತ್ತೂರಲ್ಲಿ ಒಂದು ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಸೊ AICC ಅವರು ಡೇಟು ಕೊಡ್ಲಿ ಬಿಡ್ಲಿ, ನಾನಂತೂ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ. AICC ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ನಂದು 6 ವರ್ಷ ಆಗ್ತದೆ. ಅದರ ನೆನಪಿನಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ಗಳನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಶಂಕುಸ್ಥಾಪನೆಗೆ ಮುಸ್ಲಿಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಇಶ್ಯೂಸ್ ಎಲ್ಲ ಆಗಿದೆ. ಯಾವ ಶಂಕುಸ್ಥಾಪನೆಗೆ? ಇವತ್ತಿನ ಇನ್ವಿಟೇಷನ್ ಅಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಮುಸ್ಲಿಂ ಅವ್ರನ್ನಾಗ್ಲಿಲ್ಲ ಅಂತ ಅದಕ್ಕೂ ಇದಕ್ಕೆ ಏನ್ರಿ, ಕಾಂಗ್ರೆಸ್ ನೀನ್ ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರ, ಅದು ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡೂ ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡೂ ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮ್ಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅವೆಲ್ಲ ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಅಸೂಯಾಗಿರ್ತದಲ್ಲ. ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆಲ್ಲ ಕಟ್ಲಿ, ಕಾಂಗ್ರೆಸ್ ಕಚೇರಿ ಕಟ್ಲಿ, ಯಾರು ಬೇಕೋ ಅವರೆಲ್ಲ ಮಾತಾಡೋದಿಲ್ಲ. ಫ್ರೀಯಾಗಿ ಜಾಗಗಳೆಲ್ಲ ಕೊಡ್ಲಿ. ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷ ತನ್ನ ಸಿಎಂ ಈಗಾಗಲೇ ಇದನ್ನ ಸೆಟ್ಲ್ ಮಾಡಲಾಗಿದೆ. ಹೈಕಮಾಂಡ್ ಇದನ್ನು ಸೆಟ್ಲ್ ಮಾಡಿದೆ, ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಮಾಡ್ಲಿಕ್ಕಿಲ್ಲ. ಈ ತಂದೆನೇ ಸಿಎಂ 5 ವರ್ಷಕ್ಕೆ ಹೇಳಿದ್ರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀರಾ. ಅವ್ರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಈಗ ಬಸವರಾಜ್ ಚಿತ್ರರಂಗ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಈಗ ನಾನು ನೋಡಿ, ಸಿಎಂ ಎಲ್ಲ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿಯವ್ರು ರಿಯಾಕ್ಟ್ ಮಾಡ್ಬೇಕು. ನಡೀರಿ.